ಅದ್ರ ಅವ್ರ ಮಮ್ಮಿ ಡ್ಯಾಡಿ ಐ ಥಿಂಕ್ ಲಾಸ್ಟ್ ಜುಲೈ ಬಂದಿದ್ರು ನಮ್ಮ ಮನೆಗೆ. ಬಹಳ ಖುಷಿ ಆಗಿದೆ. ಅವ್ರ ಅತ್ತೆ ಮಾವರಿಗೂ ಫೋನ್ ಮಾಡ್ತಾರೆ, ದಿನಕ್ಕೊಮ್ಮೆ ನನಗೂ ಫೋನ್ ಮಾಡ್ತಾರೆ, ಅದನ್ನು ಮಾತಾಡ್ತಾನೆ. Hi everyone, this is Soumya. Welcome back to another new vlog. Job ಹುಡ್ಕಕ್ ಸ್ಟಾರ್ಟ್ ಮಾಡಿ ನಾನು ಒಂದು 8 days ಆಗೈತಿ. ಲೈಕ್ ಥೀಸಿಸ್ ಸಬ್ಮಿಟ್ ಅದ ನೆಕ್ಸ್ಟ್ ಡೇ ಇದ್ರೆ ಒಂದು ರೂಟೀನ್ ಸೆಟ್ ಮಾಡ್ಕೊಂಡೆ. ಓಕೆ, ಇಟ್ಸ್ ನಾಟ್ ಲೈಕ್ ಪರ್ಫೆಕ್ಟ್ ರೂಟೀನ್, ಬಟ್ ಬೆಳಗ್ಗೆ ಎದ್ದ ತಕ್ಷಣ ಸ್ಟಡೀಸ್ ಏನೈತಿ, ನನ್ನ ಜಾಬಿಗೆ ರಿಲೇಟೆಡ್ ಏನೇನೇನು ಕೆಲಸ ಇರಲ್ಲ ಅದು ಮುಗಿಸ್ಕೊಂಡ್ಬಿಡ್ತಾನೆ ಅಂತ. ಸೊ ಇಟ್ಸ್ 7 o'clock. I was supposed to wake up at 6:30. ಬಟ್ ಒಂದು ಸ್ವಲ್ಪ ಲೇಟ್ ಆಗೈತಿ. ಇಟ್ಸ್ ಓಕೆ, ದಿಸ್ ಮಚ್ ಬೆಟರ್. ಮುಂಚೆ ಎದ್ದ ತಕ್ಷಣ ಏನು ಮಾಡ್ತಿರ್ಲಿಲ್ಲ ನಾನು, ಈಗ ಒಂದು ಸ್ವಲ್ಪ ಆದರೂ ರೂಟೀನ್ ಐತಿ. ಸೊ ಜಸ್ಟ್ ಮಾಯ್ಶ್ಚರೈಸಿಂಗ್ ಫುಲ್ ಒಂದೇನೋ ಬೇಸಿಕ್ ಸ್ಕಿನ್ ಕೇರ್ ಏನೈತಿ ಬೆಳಗ್ಗೆ ಮುಗಿಸ್ಕೊಂಡ್ಬಿಡ್ತೇನೆ. ಬಿಕಾಸ್ ಐ ಹ್ಯಾವ್ ಲಾಂಗ್ ಡೇ ಟು ಗೋ. ಆ್ಯಂಡ್ ನೆನ್ನೆ ನೈಟ್ ನಾನು ಜಲ್ದಿನೇ ಮಲ್ಕೊಂಡಿದ್ದೆ. ಐ ಥಿಂಕ್ 10 o'clock. ಸೊ ಐ ಆಮ್ ಲುಕಿಂಗ್ ಫ್ರೆಶ್ ಆ್ಯಂಡ್ ಎನರ್ಜೆಟಿಕ್. ಜಲ್ದಿ ಮಲ್ಕೊಂಡೆ ಅಂತಂದ್ರೆ ಐ ಹ್ಯಾವ್ ದಿಸ್ ಮಂಕಿ ಎನರ್ಜಿ ದ ನೆಕ್ಸ್ಟ್ ಡೇ. ಎನರ್ಜಿ ಇಸ್ ಸೋ ಇಂಪಾರ್ಟೆಂಟ್ ಬಿಕಾಸ್ ಬೇರೆ ಬೇರೆ ಕೆಲಸ ಮಾಡಬೇಕು. ಎನರ್ಜಿನೇ ಇಲ್ಲ, ಸ್ಪೆಷಲಿ ಬ್ರೈನಿಗೆ ಎನರ್ಜಿ ಇಲ್ಲ ಅಂತಂದ್ರೆ ಏನು ಕೆಲಸ ಆಗೋದಿಲ್ಲ. ಸೊ ಐ ಆಮ್ ರೆಡಿ ಫಾರ್ ದ ಡೇ. ಸೊ ಬೆಳಗ್ಗೆ ಎದ್ದ ತಕ್ಷಣ ಫಸ್ಟ್ ಕೆಲಸ ನಾನು ಏನು ಮಾಡ್ತೀನಿ ಅಂದರೆ ಐ ವಿಲ್ ಹ್ಯಾವ್ ವಾಟರ್ ಆ್ಯಂಡ್ ಸ್ಟಾರ್ಟ್ ಮೈ ಸ್ಟಡೀಸ್. ಬೆಳಗ್ಗೆ ಕಂಪ್ಲೀಟ್ಲಿ ಶಾಂತ ಇರ್ತೈತಿ. ನಾನು ಆದಷ್ಟು ಬ್ರೇಕ್ಫಾಸ್ಟ್ಗಿಂತ ಮುಂಚೆ ಚಹಾ ಇಲ್ಲ ಕಾಫಿ ಕುಡಿಯೋಂಗಿಲ್ಲ. ಬಿಕಾಸ್ ಇಡೀ ದಿನ ನಂಗೆ ಆ್ಯಸಿಡಿಕ್ ಫೀಲ್ ಆಗ್ತೈತಿ. ಸೊ ಮಸ್ತ್ ಹಂಗೆ ಬಿಸಿ ನೀರು ಮಾಡ್ಕೊಂಡು ಐ ಜಸ್ಟ್ ಕೀಪ್ ಆನ್ ಸಿಪ್ಪಿಂಗ್. ಬೆಳಗ್ಗೆ ಆದಷ್ಟು ನಿಂತ್ಕೊಂಡು ಟ್ರೈ ಮಾಡ್ತೇನೆ ನಾನು. ಸೊ 1 hour ನಿಂತ್ಕೊಂಡ್ರೆ ಅರ್ಧ ತಾಸು ಕುಂದಿರ್ತೇನೆ. ಸೊ ಐ ಟ್ರೈ ಟು ಸ್ಟ್ಯಾಂಡ್ ಆ್ಯಸ್ ಮಚ್ ಆಸ್ ಪಾಸಿಬಲ್. ಬಿಕಾಸ್ ನಾ ವಾಕಿಂಗಿಗೆ ಎವ್ರಿ ಡೇ 1 ತಾಸು ಹೋಗ್ಬೋದು ಅಷ್ಟು, ಅದ್ರಗಿಂತ ಜಾಸ್ತಿ ಆಗಂಗಿಲ್ಲ. ಸೊ ನನ್ನ ಹಾಟ್ ವಾಟರ್ ರೆಡಿ ಐತಿ ಆ್ಯಂಡ್ ಐ ಆಮ್ ರೆಡಿ ಟು ಕಿಕ್ ಸ್ಟಾರ್ಟ್ ಮೈ ಲರ್ನಿಂಗ್. ಸೊ ನಂದು ಸ್ಕೆಡ್ಯೂಲ್ ತೋರಿಸ್ತೇನೆ ಅಂತ. ನನಗೆ ಹಿಂದಿನ ದಿನ ನಾನು ಏನು ಮಾಡತ್ತೀನಿ, ನಾಳೆ ಯಾವ ಟೈಮಿಗೆ ಅಟ್ಲೀಸ್ಟ್ ಒಂದು ರಫ್ ಐಡಿಯಾ ಇರಬೇಕು. ಸೊ ದ್ಯಾಟ್ ಐ ಟ್ರೈ ಟು ಶೋ ಅಪ್ ಆನ್ ದ್ಯಾಟ್ ಟೈಮ್. ಇಲ್ಲ ಅಂತಂದ್ರೆ ನಾನು ಬೆಳಗ್ಗೆ ನೆಕ್ಸ್ಟ್ ಫುಲ್ ಚಿಲ್ ಮಾಡ್ತೇನೆ. ಐ ಹ್ಯಾವ್ ಸೀನ್ ದಿಸ್ ಪ್ಯಾಟರ್ನ್ ನಂದರಾಗ ನೋಡೇನೆ ನಾನು. ಸೊ ವಾಟ್ ಐ ಡೂ ಇಸ್ ಐ ಸ್ಕೆಡ್ಯೂಲ್ ಮೈ ಡೇ. ಸೊ ಮಾರ್ನಿಂಗ್ಸ್ ಆರ್ ಸ್ಪೆಷಲಿ ಫಾರ್ ಲರ್ನಿಂಗ್ ಬಿಕಾಸ್ ನಂದು ಮೈಂಡ್ ಲಾಟ್ ಆಫ್ ಥಾಟ್ಸ್ ಇರಂಗಿಲ್ಲ. ಸೊ ಐ ಆಮ್ ವೆರಿ ವೆರಿ ಕ್ಲಿಯರ್ ಮೈಂಡೆಡ್ ಅಟ್ ದಿಸ್ ಟೈಮ್. ಸೊ ಎದ್ದ ತಕ್ಷಣ ಆ್ಯಕ್ಚುಲಿ ಸ್ಕೆಡ್ಯೂಲ್ ಆಗಿತ್ತು 7 o'clock. ಸೊ ಎಲ್ಲ ಅರ್ಧ ತಾಸು ಲೇಟ್ ಆಗ್ತೈತಿ. ಸೊ ಪೈಥನ್ ನಾ ಕ್ವೆಶನ್ ಸಾಲ್ವ್ ಮಾಡಕ್ಕೆ ಆಲ್ರೆಡಿ ಜಂಪ್ ಇನ್ ಆಗೇನಿ. ಐ ಥಿಂಕ್ ಒಂದು 15 days ಇಲ್ಲ, 10 days, like basics of Python, pandas, numpy ಎಲ್ಲಾನು ಲೈಕ್ ನಾ ಹಿಂಗೆ ಕಲಿಯತ್ ಭಾಳ ವರ್ಷ ಆಯ್ತು. ಓಕೆ, ಎವ್ರಿ ಟೈಮ್ ಐ ಸ್ಟಾರ್ಟ್ ಆಫ್ ಐ ಲರ್ನ್ ದ ಸಿಂಟ್ಯಾಕ್ಸ್, ಬಟ್ ನಾನು ಕ್ವೆಶನ್ ಸಾಲ್ವ್ ಮಾಡೋದನ್ನ ಫೋಕಸ್ ಮಾಡಂಗಿಲ್ಲ. ಸೊ ದಿಸ್ ಟೈಮ್ ಐ ಹ್ಯಾವ್ ಪಿಕ್ಡ್ ಅಪ್ ದಿಸ್ ಕ್ವೆಶನರ್ ಲೈಕ್ ಅ ವರ್ಕ್ ಶೀಟ್ ಆನ್ ಗಿಟ್ಹಬ್ನಾಗ ಒಂದು ಸಿಕ್ಕೈತಿ ಆ್ಯಂಡ್ ಐ ಆಮ್ ಟ್ರೈಂಗ್ ಟು ಸಾಲ್ವ್ ದ ಕ್ವೆಶನ್ಸ್. ಸೊ ನಾ ಯೂಶ್ವಲಿ ಜೂಪಿಟರ್ ನೋಟ್ಬುಕ್ ಮೇಲೆ ಸಾಲ್ವ್ ಮಾಡ್ತೀನಿ. ಆ್ಯಂಡ್ ದೆನ್ ಇಫ್ ಐ ಹ್ಯಾವ್ ಎನಿ ಕ್ವೆಶನ್ಸ್ ಐ ಜಸ್ಟ್ ಆಸ್ಕ್ ChatGPT ಸೊ ದ್ಯಾಟ್ ಇಟ್ಸ್ ಫಾಸ್ಟರ್ ಫಾರ್ ಮೀ. ಆ್ಯಂಡ್ ದೆನ್ ಹಿಂದಿನ ದಿನ ನಾನು ಏನು ಓದಬೇಕಂತನೂ ಐ ಹ್ಯಾವ್ ಟು ಬಿ ಪ್ರಿಪೇರ್ಡ್ ಆ್ಯಂಡ್ ಐ ಶುಡ್ ನೋ ಲೈಕ್ ಎಷ್ಟು ಓದೇನಿ ಅಂತ. ಇದೆಲ್ಲನೂ ಭಾಳ ಮ್ಯಾಟ್ರ್ ಆಗ್ತೈತಿ ಟು ಸ್ಟೇ ಮೋಟಿವೇಟೆಡ್. ಸೊ ಇವತ್ತೇನು ಮಾಡ್ಬೇಕಂತಂದ್ರೆ ಲಿಂಕ್ಸ್ ಹಾಕೊಂಡು ಇಟ್ಕೊಂಡಿದ್ದೆ, ಸಾಲ್ವ್ ಕ್ವೆರೀಸ್ ಯೂಸಿಂಗ್ ಪಾಂಡಾ. ಸೊ ಇದೆಲ್ಲ ಮುಂಚೆ ಮುಗಿಸೈತೆ ನಾನು. ಅದಕ್ಕೆಲ್ಲ ಗ್ರೀನ್ ಕಲರ್ ಹಾಕಿನಿ. ಐ ನೋ ಇಟ್ಸ್ ಅ ಬಿಟ್ ಫ್ಯಾನ್ಸಿ ಬಟ್ ಐ ಲವ್ ಡೂಯಿಂಗ್ ಇಟ್. ಸೊ ಎಲ್ಲಾನು ಹಾಕೊಂಡು ಇಟ್ಕೊಂಡೇನಿ. ಲೈಕ್ I love putting it on Google Sheet, application, CV ideas, Python learning, all of this. So SQL ಏನಾಯ್ತಲ್ಲ I usually practice because the work na use ಮಾಡೇನಿ. So I am practicing it on LeetCode. So ಇದ್ರ ಮೇಲೆ questions ಸಿಗ್ತಾವ. ಇನ್ನು free version use ಮಾಡಾತೀನಿ and then I just take up challenges and I solve it. And I enjoy solving questions than just learning ಓದ್ಕೋದ್ syntax ನೋಡ್ಕೋದ್ ಕುಂದ್ರುಗಿಂತ. ಸೊ ಇದಕ್ಕೆ 45 minutes ಸ್ಪೆಂಡ್ ಮಾಡ್ತಾನೆ ಸಿಕ್ವಲಿಗೆ. ಆ್ಯಂಡ್ ಐ ಸ್ಟಾರ್ಟೆಡ್ ಆಫ್ಟರ್ ಮೈ ಬ್ರೇಕ್ಫಾಸ್ಟ್ ಟೈಮ್. ಸೊ ಬ್ರೇಕ್ಫಾಸ್ಟಿಗೆ ಸಿಗೋಣ ಅಂತ. ಬೆಳಗ್ಗೆ ಮೋಸ್ಟ್ಲಿ ಎಗ್ಸ್ ಅತುಲ್ ಮಾಡಿರ್ತಾನೆ. ಸೊ ಆಮ್ಲೆಟ್ಸ್ ಆರ್ ರೆಡಿ. ಭಾಳ ಸಿಂಪಲ್ ಐತಿ. ಸನಿ ಸೈಡ್ ಆಮ್ಲೆಟ್ನ ಜಸ್ಟ್ ಪ್ಯಾನ್ ಮೇಲೆ ಹಾಕೋದೈತಿ. ವೇರ್ ಇಸ್ ಮೈ ಎಗ್ಸ್? ನನ್ನ ಬ್ರೇಕ್ಫಾಸ್ಟ್ ಟೈಮ್ ಯೂಶುವಲಿ ಎಗ್ಸ್ ಮತ್ತು ಫ್ರೈಡ್ ಪೊಟೇಟೋಸ್ ಇರ್ತೈತಿ. ಬಟ್ ಟುಡೇ ವಿ ಹ್ಯಾವ್ ಒನ್ ಆಫ್ ಮೈ ಫೇವ್ರೆಟ್
ಸ್ಯಾಂಡ್ವಿಚ್. ಇದು ಯೂಶಲಿ ಎಡೇಕಾನಾಗ ಸಿಗ್ತೈತೆ ಆ್ಯಂಡ್ ಐ ಲವ್ ಮೊಸರೆಲ್ಲ. ಸೊ ದಿಸ್ ಈಸ್ ಮೈ ಫೇವ್ರೆಟ್ ಒನ್. ಸೊ ಬೆಳಗ್ಗೆ ಏನಾದರೂ ಅದು ವಾಕಿಂಗಿಗೆ ಹೋಗಿದ್ದ ಅಂದರೆ ತೊಗೊಂಡು ಬರ್ತಾನೆ. It has mozzarella, tomato. I love it. ಅದ್ರ ಜೊತೆ I'm gonna have my eggs. ಸೊ ಅವಾದರೂ ಒಂದ್ಸತಿ ಕುಕಿಂಗ್ ಮಾಡ್ತಾನಿಲ್ಲ ಅಂದ್ರೆ ನಾನು ಒಂದ್ಸತಿ ಕುಕಿಂಗ್ ಮಾಡ್ತೇವೆ. ಸೊ ಇಟ್ಸ್ ಲೈಕ್ ದ್ಯಾಟ್. ಅವ ಅಲ್ಲಿ ವರ್ಕ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾನೆ. ಸೊ ಅದು ಟೇಬಲ್ ಇಸ್ ಆಕ್ಯುಪೈಡ್. ನಾ ಶಿಫ್ಟ್ ಮಾಡ್ಕೊಂಡು ನನ್ನ ಚಿನ್ನ ಟೇಬಲ್ ಐತಿ. ಸೊ ಎಲ್ಲಾದರೂ ರ್ಯಾಂಡಮ್ ಪ್ಲೇಸಸ್ನಾಗ ಸೆಟಪ್ ಮಾಡ್ಕೋತೀನಿ. ಅದಕ್ಕಿಂತ ಮುಂಚೆ ಐ ಥಾಟ್ ಆಫ್ ಗೋಯಿಂಗ್ ಫಾರ್ ಅ ವಾಕ್ ಬಿಕಾಸ್ ಬಿಸಿಲು ಬಂದಿತ್ತು ಹೊರಗೆ. ಸೊ ಯಾ, ಆ್ಯಂಡ್ ಡಿಡ್ ಯು ಗೈಸ್ ನೋಟಿಸ್ ನಾ ಕಲರ್ ಮಾಡ್ಕೊಂಡೇನಿ ಹೇರ್. ಜಸ್ಟ್ ನಾರ್ಮಲ್ ಹೇರ್ ಕಲರ್ ಸಿಗ್ತೈತಲ್ಲ ಬ್ಲಾಂಡ್, ಅದು ತೊಗೊಂಡ್ಬಂದು ಹಚ್ಕೊಂಡೇನಿ. ಸೊ ಹೈಲೈಟ್ಸ್ ಇಲ್ಲ, ಅದಕ್ಕೆ ಸ್ಲೈಟ್ಲಿ ಬ್ರೌನಿಶ್ ಅನ್ಸಾತೈತಿ. ಐ ವಾಸ್ ನಾಟ್ ಲೈಕಿಂಗ್ ದಟ್ ಜೆಟ್ ಬ್ಲ್ಯಾಕ್ ಹೇರ್. ನನ್ನ ಹೇರ್ ಲೈಕ್ ಕಂಪ್ಲೀಟ್ ಬ್ಲ್ಯಾಕ್ ಐತಿ. ಸ್ವಲ್ಪ ಹಿಂಗೆ ಕೆಂಚ್ ಅನ್ಸೋದಿಲ್ಲ. ದಟ್ಸ್ ಬ್ಲಾಂಡ್, ಸ್ವಲ್ಪ ಕೆಂಚ್ ಅಂತಾರೆ. ಐ ಡೋಂಟ್ ನೋ ಹೌ ಇಟ್ ಇಸ್ ಕಾಲ್ಡ್. ಐ ಆಮ್ ಕ್ವಿಕ್ಲಿ ಗೋನಾ ಗೆಟ್ ರೆಡಿ ಫಾರ್ ವಾಕ್. ಸನ್ಸ್ಕ್ರೀನ್ ಹಚ್ಕೊಳತೀನಿ ಬಿಕಾಸ್ ಬಿಸಿಲು ಸ್ಟಾರ್ಟ್ ಆಗೈತಿ. ವಿಂಟರ್ಸಿಗೆ ನಾನು ನಾರ್ಮಲಿ ಸ್ಕಿಪ್ ಮಾಡಿರ್ತೀನಿ. ನಂಗೆ ರೂಢಿ ಇಲ್ಲ ಹಚ್ಕೊಂಡು. ಸೊ ಜಸ್ಕೊಂಡ ಪುಟ್ ಆನ್ ಸ್ಲೈಟ್ ಮೇಕಪ್. ಸ್ವಲ್ಪ ಹಚ್ಕೊಂಡು ಕುಂತ್ರೆ ಮೇಕಪ್ ಫ್ರೆಶ್ ಅನ್ನಿಸ್ತೈತಿ ಡೇನಾಗ. ಇವಾಗ ಅಂದ್ರೆ ಮಬ್ಬ. ಓಕೆ, ಸೊ ಸನ್ಸ್ಕ್ರೀನ್ ಹಚ್ಕೋತೀನಿ. ನೋ ಫೌಂಡೇಶನ್ ಏನೋ, ಸ್ವಲ್ಪ ಕಾಂಪ್ಯಾಕ್ಟ್ ಪೌಡರ್. ಐ ಬಾಟ್ ದಿಸ್ ಕಾಂಪ್ಯಾಕ್ಟ್ ಫ್ರಮ್ DM. So it's not like a high branded or something. So I just put on so that under eyes around some fresh anasati. And then we have blush. Nang blush hachkolilla antandre I feel like my face doesn't look fresh. Like I don't look pretty. So noda, can you see that? And then we have this lipstick. This is from L'Oreal Color Rich and ಹೊಸ ತಗೊಂಡು ಬಂದಿನಿ. ಇಟ್ಸ್ ಪಿಂಕಿ ಬ್ರೌನಿ ನ್ಯೂಡ್ ಐತಿ. ವೆರಿ ಲೈಟ್. ಕ್ಯಾನ್ ಯು ಗೈಸ್ ಸಿ? ಐ ಥಿಂಕ್ ಈ ಟೈಪ್ ಪಿಂಕ್ ಎವ್ರಿ ಡೇ ವೇರಿಂಗ್ ನಂಗೆ ಲೈಕ್ ಆಗ್ತದೆ. ಲೈಕ್ ಇವನ್ ಇಫ್ ಐ ಆಮ್ ಟೇಕಿಂಗ್ ಕಾಲ್ಸ್ ಓಕೆ ಇಟ್ಸ್ ಜಸ್ಟ್ ವೇರ್ ದಿಸ್. ಸೊ ದಿಸ್ ಈಸ್ ದ ಕ್ಲೋಸ್ ಅಪ್. ಅವಾಗ ವೈಡ್ ಆಂಗಲ್ ಕ್ಯಾಮ್ರಾ ಆನ್ ಇತ್ತು. ವಾಕಿಂಗ್ ಆತ ಎಲ್ಲ ಆತ. ಈಗ ಕುಂತು ನಾ ಏನು ಮಾಡ್ತೇನೆ ಅಂತಂದ್ರೆ ಐ ಥಿಂಕ್ ಸೀಕ್ವಲ್ ಸಂಜೆಗೆ ಮಾಡ್ತೇನೆ ನಾನು. ಒಂದು ಜಾಬ್ ಅಪ್ಲಿಕೇಶನ್ ಮಾಡೋಣ. ಐ ಥಿಂಕ್ ದಟ್ಸ್ ದ ಮೋಸ್ಟ್ ಟೈಮ್ ಕನ್ಸ್ಯೂಮಿಂಗ್ ಆ್ಯಂಡ್ ಭಾಳ ಸ್ಲೋ ಹೋಗ್ತೈತಿ. ಸೊ ನಾ ಯೂಸ್ ಮಾಡೋದು ಸೊ ಈಗ ನಂದು ಪೊಸಿಷನ್ ಇಲ್ಲಿ ಚೇಂಜ್ ಆಗ್ತೈತಿ. ಸೊ ಐ ಜಸ್ಟ್ ಪುಟ್ ಲೈಕ್ ಅ ಪಿಲ್ಲೋ ಆ್ಯಂಡ್ ಸಿಟ್ ವಿತ್ ಮೈ ಮೌಸ್. ನಂಗೆ ಏನಾದ್ರು ಸತಿ ಒಂದ್ಸತಿ ಲೈಕ್ ನನಗಂತ ಪ್ಲೇಸ್ ಇಲ್ಲ, ಲೈಕ್ ಟೇಬಲ್ ಇಲ್ಲ ಅಂತ. ಸೊ ನಾನು ಪ್ಲ್ಯಾನ್ ಮಾಡತ್ತೀನಿ ಲೈಕ್ ಅಟ್ಲೀಸ್ಟ್ ಆ ಕಾರ್ನರಿಗಲ್ಲ ಡೈನಿಂಗ್ ಟೇಬಲ್ ಪಕ್ಕಕ್ಕೆ ಅಲ್ಲಿ ಕಾರ್ನರಿಗೆ ಒಂದು ಏನಾದರೂ ಪ್ಲೇಸ್ ಸೆಟ್ ಮಾಡ್ಕೊಂಡು ನನಗೆ ನಾ ಟೇಬಲ್ ಹಾಕೊಂಡು ಅಂತ. ಸೊ ದಿಸ್ ಇಸ್ ಲೈಕ್ ಮೈ ಮಾರ್ನಿಂಗ್ ರೂಟೀನ್. 12:30 1 o'clock ಅಂದ್ರೆ ಐ ಜಸ್ಟ್ ವ್ರ್ಯಾಪ್ ಅಪ್ ವಾಟ್ ಎವರ್ ಐ ಹ್ಯಾವ್ ಟು ಡೂ ದಿಸ್. ಸೊ ನಾ ಏನು ಮಾಡೋಂಗಿಲ್ಲ. ಐ ಜಸ್ಟ್ ಗೋ ಟು ಲಿಂಕ್ಡ್ಇನ್. ಪ್ರೀಮಿಯಮ್ ಸಬ್ಸ್ಕ್ರಿಪ್ಷನ್ ಐತಿ. ಅದು ನನ್ನ ಫ್ರೆಂಡ್ ಲಿಂಕ್ಡ್ಇನ್ನಾಗ ವರ್ಕ್ ಮಾಡ್ತಾನೆ. ಸೊ ನನ್ನ ಇಬ್ಬರಿಗೂ ರೆಫರಲ್ ಕೊಟ್ಟಾನ. ಆ್ಯಂಡ್ ದೆನ್ ಹೋಗಿ ಐ ಜಸ್ಟ್ ಸರ್ಚ್ ಫಾರ್ ಡೇಟಾ ಆರ್ ಬಿಸ್ನೆಸ್ ಆ್ಯಂಡ್ ಫಿಲ್ಟರ್ ಹಾಕ್ತೇನೆ ಫಾರ್ ಎಂಟ್ರಿ ಲೆವೆಲ್ ಆರ್ ಇಂಟರ್ನ್ಶಿಪ್ಸ್. ಲೈಕ್ ಎರಡಕ್ಕೂ ಓಪನ್ ಇದ್ದೀನಿ. ಆ್ಯಂಡ್ ಇನ್ನೊಂದೇನು ಪ್ರೆಫರೆನ್ಸ್ ಅಂದರೆ ಐ ಹ್ಯಾವ್ ಟು ಪುಟ್ ಲೊಕೇಶನ್ ಆ್ಯಸ್ ಬರ್ಲಿನ್ ಆರ್ ರಿಮೋಟ್ ಇರ್ಬೇಕು. ಸೊ ಬರ್ಲಿನಾಗ ಕೆಲಸ ಸಿಗ್ಬೇಕು ನಂಗೆ. ಐ ಥಿಂಕ್ ಲಾಸ್ಟ್ 2 jobs ನಂಗೆ ಬರ್ಲಿನಾಗ ಐತೆ. ಸೊ ನಾವು ಐ ಲವ್ ಬರ್ಲಿನ್. ಐ ಡೋಂಟ್ ವಾಂಟ್ ಟು ಮೂವ್ ಎನಿವೇರ್ ಎಲ್ಸ್. So haki, I just start applying and then quickly I'll show you guys my CV. So job description agor then expectation ಐತಿ ಅದನ್ನ ನನ್ನ CV ನಾಗ ಸ್ವಲ್ಪ change ಮಾಡಿ I have started applying. I think ನನ್ನ CV nu hit off ಆಗಿಲ್ಲ. I have not got any interviews that I applied for. And then you ನೋಡ್ಬೋದು ಭಾಳಷ್ಟು ಜಾಬ್ ಡಿಸ್ಕ್ರಿಪ್ಷನ್ ಜರ್ಮನಾಗೂ ಇರ್ತೈತಿ. ಐ ಜಸ್ಟ್ ಟ್ರಾನ್ಸ್ಲೇಟ್ ಆ್ಯಂಡ್ ಜಸ್ಟ್ ಅಪ್ಲೈ. ಲೈಕ್ ಜರ್ಮನ್ ಬೇಕಿದ್ರು ಐ ಜಸ್ಟ್ ಅಪ್ಲೈ. ಆ ಟೈಪ್ ಜಾಬ್ ರೋಲ್ಸಿಗೆ ಐ ಯೂಶಲಿ ಡೋಂಟ್ ಸ್ಪೆಂಡ್ ಮಚ್ ಟೈಮ್ ಇನ್ ಚೇಂಜಿಂಗ್ ದ CV ಆ್ಯಂಡ್ ಆಲ್.
So this is how I'm applying. So ಏನಾದರೂ ಟಿಪ್ಸ್ ಇದ್ರೆ do let me know in the comment section. I think Germanyನಾಗ mostly LinkedIn work ಆಗ್ತೈತಿ. I use this platform. This is my small morning routine. ಏನಾದರೂ ನಿಮ್ಮ ಕಡೆಯಿಂದ ಟಿಪ್ಸ್ ಇತ್ತಂದ್ರೆ ಕಾಮೆಂಟ್ ಸೆಕ್ಷನ್ ಆಗಿ ತಿಳಿಸ್ರಿ. And now enjoy a Q&A with my mom. So specially ನಿಮ್ಗೊಂದು ಪ್ಲಾನ್ ಮಾಡಿ I have added this because it's been a while that she is not on my vlogs. ಅಮ್ಮ ಸೌಮ್ಯಂದು ಓದೋದೆಲ್ಲ ಮುಗೀತ, ಗ್ರ್ಯಾಜುಯೇಷನ್ ಆಯ್ತ, ಹೆಂಗ್ ಫೀಲ್ ಆಗತೈತಿ ಅನ್ಸಾತೈತಿ? ಇಲ್ಲಪ್ಪ, ತುಂಬಾ ಖುಷಿ ಆಯ್ತು. ನನಗೂ ಬಹಳ ಖುಷಿ ಆಯ್ತು. ಇದೇ ನನಗೆ ಇದು ಗ್ರಾಜುಯೇಷನ್ ಮುಗಿಯೋದೇ ನನಗೆ ಬಹಳ ಇಂಪಾರ್ಟೆಂಟ್ ಇತ್ತು. ಹೇಳೇ ಹೋಗಿದ್ಲು ಅವಳು, ಇನ್ನೊಂದು 3 ತಿಂಗಳು ಮುಗಿಸೇ ಬಿಡ್ತೀನಿ ನಾನು ಹೋದ್ಮೇಲೆ ಅಂದ್ಬಿಟ್ಲೆ. ತುಂಬಾ ಚೆನ್ನಾಗಿ ನನಗೆ ಬಹಳ ಖುಷಿ ಆಯ್ತು. ನನ್ನ ಫ್ರೆಂಡ್ಸಿಗೆಲ್ಲ ಹೇಳೋದೇ, ಯಾರು ಸಿಗ್ತಾರೆ ಎಲ್ಲರೂ ಹೇಳೋದು ಫ್ರೆಂಡ್ಸಿಗೆಲ್ಲ ಪಾರ್ಟಿನೂ ಕೊಟ್ಟೆ, ಸಣ್ಣ ಪಾರ್ಟಿ ಆಯ್ತು. ಖುಷಿ ಆಯ್ತು, ತುಂಬಾ ಖುಷಿ ಆಯ್ತು. ಸೊ ನೆಕ್ಸ್ಟ್ ಕ್ವಶನ್ ಒಂದ್ ಸ್ವಲ್ಪ ಬರ್ನಿಂಗ್ ಕ್ವಶನ್ ಐತಮ್ಮ. ಓಕೆ, ಬಹಳಷ್ಟು ಕಾಮೆಂಟ್ಸ್ ಬಂದಾವ. ಏನ್ ಮದ್ವೆಗಿಂತ ಮುಂಚೆ ಒಟ್ಟಿಗ ಇದಾರ, ಏನ್ ತೋರ್ಸಾತಾರ, ಸೊ ನಾ ಪಬ್ಲಿಕ್ ಅಲ್ಲಿ ಏನು ವಿಡಿಯೋ ಹಾಕ್ತೇನೆ, ಏನಂತ ಅಂತೀಮ ಅವ್ರಿಗೆ? ಅವ್ರಿಗೇನು ಹೇಳ್ಬೇಕಮ್ಮ, ಈಗ ನೀವು ಎಂಗೇಜ್ಮೆಂಟ್ ಆದ್ಮೇಲೆ ಹೇಳಿ, ನಾನೇ ಹುಡುಕ್ಬೇಕಾದ್ರೆ ಹೇಳಿದ್ದೀರಲ್ಲ ನನಗೆ, ಅವ್ರಿಗೂ ಹೇಳಿದ್ದೀರಿ, ಅತುಲ್ ಅಪ್ಪ ಅಮ್ಮಂಗೂ ಹೇಳಿದ್ದೀರಿ, ನನಗೂ ಹೇಳಿರಿ ಒಟ್ಟಿಗಿರ್ತೀವಿ ಅಂತ. ಏನಾಗಲ್ಲ, ಇರ್ಬೋದು. ಈಗೇನು ಒಬ್ರಿಗೊಬ್ರು ಒಟ್ಟಿಗಿದ್ರೆ ಅಷ್ಟ ಸುಖ. ನೀನ್ ಹೋಗಿ 4 ವರ್ಷ ಆಯ್ತು, ಒಬ್ಳೇ ಇದೆಯಾ, ಎಲ್ಲ ಗೊತ್ತಿದೆ, ನಿಂಗೆ ತಿಳುವಳಿಕೆ ಇದೆ. ಈಗಿನ ಮಕ್ಳಿಗೆ ನಾವೇನು ಹೇಳೋದು ಬೇಡ. ಅವನು ಭಾಳ ಚಲೋ ಇದ್ದಾನೆ. ಇಬ್ರು ಒಟ್ಟಿಗೆ ಅರ್ಥ ಮಾಡ್ಕೊಂತಾರ ಒಬ್ರಿಗೊಬ್ರಿಗೆ. ಇನ್ನೊಂದು 3 ತಿಂಗಳಲ್ಲಿ ಮದ್ವೆ ಮಾಡೇ ಬಿಡ್ತೀವಿ. ದೇಶ ಬಿಟ್ಟು ದೇಶ ಕಳಿ ಸುಳ್ಳು ಹೇಳ್ಬೋದು. ಅದು ಒಟ್ಟಿಗೆ ಹಂಗೆ ಹೇಳಿದ್ರಿ ಸೊಮ್ಮೆ, ಒಟ್ಟಿಗೆ ಇರ್ತೀನಿ ಅಂತಾನೆ ಹೇಳಿದಾಳೆ. ಇರ್ಲಿ ಬಿಡ್ರಿ, ಈಗಿನ ಮಕ್ಳ ಜೊತೆ ಫ್ರೆಂಡ್ ಆಗಿ ಇದ್ಬಿಟ್ರೆ ಆಯ್ತು. ಅವರು ಶೇರ್ ಮಾಡ್ತಾರೆ ನಮ್ಮ ಹತ್ರ ಎಲ್ಲ. ಈಗಿನ ಮಕ್ಳು ಹೊಂದ್ಕೊಂಡು ಹೋಗ್ಬೇಕು, ಫ್ರೆಂಡ್ಸ್ ಇದ್ದಂಗೆ. ಅವ್ರನ್ನೆಲ್ಲ ನಮ್ಗೆ ಶೇರ್ ಮಾಡ್ಕೊಂತ ಹೋಗ್ತಾರೆ ಅಷ್ಟೇ. ಇಲ್ಲ ನಾವು ಬಹಳ ಕಿರಿಕಿರಿ ಮಾಡಿದ್ರೆ ಅವ್ರು ಫೋನ್ ಮಾಡಿದ್ರೆ ಬಿಟ್ಬಿಡ್ತಾರೆ ನಮ್ಗೆ ಮತ್ತೆ. ಸೊ ಥರ್ಡ್ ಕ್ವಶನ್, ಅತುಲ್ ಅವ್ರ ಮಮ್ಮಿ ಡ್ಯಾಡಿ ಐ ಥಿಂಕ್ ಲಾಸ್ಟ್ ಜುಲೈಗ್ ಬಂದಿದ್ರು ನಮ್ಮ ಮನೆಗೆ. ಸೊ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು? ಏನಂತಂದ್ರೆ ಲೈಕ್ ಲ್ಯಾಂಗ್ವೇಜ್ ಬರಂಗಿಲ್ಲ. ಓಕೆ, ನಮ್ ಅಮ್ಮಂಗ್ ಅಷ್ಟ್ ಇಂಗ್ಲಿಷ್ ಬರುದಿಲ್ಲ, ಅವ್ರಿಗೆ ಅಷ್ಟ್ ಹಿಂದಿ ಬರುದಿಲ್ಲ. ಬಟ್ ಇಬ್ರು ಕಾಮನ್ ಆಗಿ ಮಾತಾಡೋದು ಹಿಂದಿಯಾಗ ಮಾತಾಡ್ತಾರೆ. ಐ ಡೋಂಟ್ ನೋ ಲೈಕ್ ಹೆಂಗ್ ಮಾತಾಡಾರ ಇಬ್ರು ಫ್ಯಾಮಿಲೀಸ್ನಾಗ. ಬಹಳ ಖುಷಿ ಇತ್ತು. ಸೊ ಹೆಂಗಿತ್ತಪ್ಪ ಎಕ್ಸ್ಪೀರಿಯನ್ಸ್ ಅಂದ್ರೆ ನನ್ ಆಶ್ಚರ್ಯ ಆಗ್ಬಿಡ್ತು. ನಾವು ಅವ್ರು ಬರ್ತಾರೆ, ನಮ್ಮ ಹಿಂದಿನ ದಿನನೇ ಮಲ್ಕೊಂಡಿಲ್ಲ, ಟೆನ್ಷನ್ನಿಗೆ, ಹೆದರಿಕೆ. ಸ್ಟೇಟೇ ಬೇರೆ ಅಲ್ಲ, ಅವ್ರು ನೋಡಿಲ್ಲ, ಏನೂ ಇಲ್ಲ. ಬಂದ್ರು, ನಮ್ಮ ಅಳಿಯ ಬಂದಿದ್ರು. ಆಮೇಲೆ ಅಂದ್ರೆ ಭಾಷೆ ಬರಲ್ಲ, ಹೆಂಗಿರ್ತಾರೋ ಟೆನ್ಷನ್. ಕಾರ್ ಒಳಗೆ ಬಂದು ಹಿಡಿದ್ಬಿಟ್ರೆ ನಮ್ಗೆ ಎದೆನೇ ಹೊಡೆದೋಯ್ತು. ಅಯ್ಯೋ ದೇವ್ರು. ಆದ್ರೆ ಬಹಳ ಒಳ್ಳೆ ಜನ ಬಂದು ಸುಮ್ಮನೆ ಕುತ್ಕೊಂಡ್ರು. ಹೆಂಗ್ ಸಿಂಪಲ್ ಆಗಿ ಬಂದಾರ. ನಾವೇ ಬಂದಿದ್ದೆಲ್ಲ ರೆಡಿ ಆಗ್ಬಿಟ್ಟಿವಿ. ಸಿಂಪಲ್ ಆಗಿ ಬಂದು ಕುತ್ಕೊಂಡ್ರು, ಟೀ ಕುಡಿದು ಒಂದೇ ಮಾತಲ್ಲಿ ಮುಗಿದೋಯ್ತು ಮಾತು. ಅತುಲು ಸೊಮ್ಮೆ ಭಾಳ ಇಷ್ಟಪಡ್ತಾರೆ, ಮದುವೆ ಮಾಡ್ಬಿಡಲ್ಲ. ಅವ್ರು ಹ್ಯಾಪಿನಿ, ನಮ್ಮ ಹ್ಯಾಪಿ. ಮುಗಿಸೇ ಬಿಟ್ರು ಇಷ್ಟು ಮಾತಲ್ಲಿ. ಆಯ್ತು, ಇಷ್ಟಪಟ್ಟೇ ಬಿಡ್ತೀವಿ. ಆಯ್ತು, ಲೈಕ್ ಮಾಡೇ ಬಿಟ್ರು. ಎಂತ ಖುಷಿ ಆಗ್ಬಿಡುತ್ತೆ ನಮ್ಗೆ. ಆ ಸಂದರ್ಭ ಮರೆಯಕ್ಕೆ ಸಾಧ್ಯ ಇಲ್ಲ. ನಾನು ತುಂಬಾ ಚೆನ್ನಾಗಾಯ್ತು, ನಂಗೆ ಬಹಳ ಖುಷಿ ಆಯ್ತು. ಬಹಳ ದಿನದ ಮೇಲೆ ಬಂದಿದ್ದೀನಿ, ನನಗೂ ಬಹಳ ಖುಷಿ ಆಯ್ತು. ನಿಮ್ಮನ್ನ ಖುಷಿ ಆಯ್ತು. ಹಿಂಗೆ ವಿಡಿಯೋ ನೋಡ್ಕೊಂತೀರ್ರಿ, ಸಪೋರ್ಟ್ ಮಾಡ್ಕೊಂತ ಇರ್ರಿ. ಮತ್ತೆ ನಿಮಗೆ ಸಿಗ್ತೀನಿ ನಾನು. ನಮಸ್ಕಾರ. ಫಾರ್ ಟುಡೇಸ್ ವ್ಲಾಗ್. ಸೊ ನಂದು ಡೇ ಮಾರ್ನಿಂಗ್ ರುಟೀನ್ ಮಸ್ತ್ ಆಗ್ಬೇಕಂತಂದ್ರೆ ಹಿಂದಿನ ದಿನ ಸ್ಟಾರ್ಟ್ ಆಗ್ತೈತಿ. ಇಫ್ ಐ ಸ್ಲೀಪ್ ಎಟ್ 10 o'clock, the next day I'll have mental energy. And ಮಲ್ಕೊಳೋಕ್ಕಿಂತ ಮುಂಚೆ I have to be away from screens, ಆರಾಮ್ಸೆ ನಿದ್ದೆ ಮಾಡ್ಬೇಕಂತ. ದೆನ್ my day will be good the next day and planned ಆಗಿರ್ಬೇಕು. So that's it for today's vlog. I hope you guys enjoyed. Please do like, share and subscribe. ನಾನು ನಿಮ್ಗೆ ನೆಕ್ಸ್ಟ್ ವ್ಲಾಗ್ನಾಗ ಸಿಗ್ತೇನೆ ಅಂತ. I love you all. Bye.